ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸಾಯತ್ಪಾಲಿತಂ ನಿತ್ಯಮನಾವಿರಾತ್ಮ ತಸ್ಮೈ ನಮೋ ನೀರದನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ಭೀಮಸೇನ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಪಾಂಚಾಲ ದೇಶದಲ್ಲಿ ದೃಪದ ರಾಜ ಏರ್ಪಾಟು ಮಾಡಿದ ದ್ರೌಪದಿಯ ಸ್ವಯಂವರದಲ್ಲಿ ಪಾಲ್ಗೊಂಡಿದ್ದರು. ಭೀಮಸೇನನ ಆದೇಶದಂತೆ ಅರ್ಜುನ ಆ ದ್ರೌಪದಿಯ ಸ್ವಯಂವರದಲ್ಲಿ ಪಣವಾಗಿಟ್ಟ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದ. ಅನಂತರದಲ್ಲಿ ಆ ದ್ರೌಪದಿ ದೇವಿಯನ್ನು 5 ಜನರು ವಿವಾಹ ಮಾಡಿಕೊಂಡರು. ಭೀಮಸೇನ ದೇವರು ದ್ರೌಪದಿಯನ್ನು ವಿವಾಹ ಮಾಡಿಕೊಂಡರು ಎಂಬುದಾಗಿ ಹಿಂದೆ ಈ ವಿಚಾರವನ್ನು ಮನನ ಮಾಡಿದ್ದೆವು. ಈ ದೃಪದ ರಾಜನ ಪಾಂಚಾಲ ದೇಶದಲ್ಲಿ ನಡೆದಂತಹ ದ್ರೌಪದಿ ಸ್ವಯಂವರ ಮಹೋತ್ಸವಕ್ಕೆ ಕೃಷ್ಣ ಪರಮಾತ್ಮನು ಅರ್ಜುನನ ಸಹಿತನಾಗಿ, ಕೃಷ್ಣ ಪರಮಾತ್ಮನು ಬಲರಾಮ ಸಹಿತನಾಗಿ, ಯಾದವ ಸೇನೆಯ ಸಮೇತನಾಗಿ ಅಲ್ಲಿ ಬಂದಿರ್ತಾನೆ. ಕೃಷ್ಣ ಪರಮಾತ್ಮ ಯಾದವರಿಗೆ ಒಂದು ಮಾತು ಹೇಳಿರ್ತಾನೆ, ನಾವು ಸ್ವಯಂವರದಲ್ಲಿ ದ್ರೌಪದಿಯನ್ನು ಪಡೆಯಲಿಕ್ಕೋಸ್ಕರ ಭಾಗವಹಿಸೋದಲ್ಲ, ನಾವು ಭಾಗವಹಿಸಬೇಕು, ಅಲ್ಲಿ ಹೋಗೋಣ ಅಂತ ಕೃಷ್ಣ ಪರಮಾತ್ಮ ಯಾರು ದ್ರೌಪದಿಯ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸುವಂತಹ ಪ್ರವೃತ್ತಿಯನ್ನು ಮಾಡಬಾರದು ಎಂಬುದಾಗಿ ಆದೇಶವನ್ನು ಮಾಡಿ ಯಾದವರ ಜೊತೆಯಲ್ಲಿ ಕೃಷ್ಣ ಪರಮಾತ್ಮ ಬಂದಿರ್ತಾನೆ. ಕೃಷ್ಣ ಪರಮಾತ್ಮ ಆ ದ್ರೌಪದಿಯ ಸ್ವಯಂವರದಲ್ಲಿ ಪಾಲ್ಗೊಳ್ಳಿಕ್ಕೆ ಕಾರಣ ಸರ್ವಜ್ಞನಾದ ಕೃಷ್ಣನಿಗೆ ಗೊತ್ತು. ಬ್ರಾಹ್ಮಣ ವೇಷದಲ್ಲಿ ಇರತಕ್ಕಂತಹ ಪಾಂಡವರು, ಅವರಲ್ಲಿ ಒಬ್ಬನಾಗಿರ್ತಕ್ಕಂತಹ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸ್ತಾನೆ. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣರಿಗೆ ಈ ರಾಜಕುಮಾರಿಯ ಮೇಲೆ ಏನು ಆಸೆ ಎಂಬುದಾಗಿ ಎಲ್ಲರೂ ರಾಜರು ಪಾಂಡವರ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ. ಈ ಆಕ್ರಮಣದಲ್ಲಿ ಪಾಂಡವರಿಗೆ ಸಹಾಯ ಮಾಡಬೇಕು, ಅನುಗ್ರಹ ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ಬಲರಾಮ ಸಮೇತನಾಗಿ, ಯಾದವ ಸೈನ್ಯ ಸಮೇತನಾಗಿ ಆ ಪಾಂಚಾಲ ನಗರಕ್ಕೆ ಕೃಷ್ಣ ಪರಮಾತ್ಮನು ಬಂದಿರ್ತಾನೆ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಂದೀವರ ಶ್ರೀ ಜಯಿಸುಂದರಾಭಂ ಸ್ಮೇರಾನನೇಂದಂ ಕಮಲಾಯತಾಕ್ಷಂ. ಇಂದೀವರ ಶ್ರೀ ಜಯಿಸುಂದರಾಭಂ ಸ್ಮೇರಾನನೇಂದುಂ ದಯಿತಂ ಮುಕುಂದಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಸಮಭ್ಯನಂದ ಸುಚಿರಾಯ ಭೀಮಃ. ಕೃಷ್ಣನನ್ನು ಭೀಮಸೇನ ದೇವರು ನೋಡಿ ದೂರದಿಂದಲೇ ನಮಸ್ಕಾರ ಮಾಡಿ ಆನಂದವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ಆ ಭೀಮಸೇನ ದೇವರಿಗೆ ಕೃಷ್ಣ ಪರಮಾತ್ಮನ ದರ್ಶನದಿಂದ ಅಪಾರವಾಗಿರ್ತಕ್ಕಂತಹ ಸಂತೋಷವಾಯಿತು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಹೇಗಿದ್ದ ಅದನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮನ ಆ ಮೈ ಕಾಂತಿ ಎಂಬತಕ್ಕಂಥದ್ದು ಕನ್ನೇದೆಲೆ ಪುಷ್ಪದಂತೆ ನೀಲವಾಗಿರ್ತಕ್ಕಂತಹ ಬಣ್ಣದಿಂದ ಆ ಕೃಷ್ಣ ಪರಮಾತ್ಮ ಹೊಳಿತಾ ಇದ್ದಾನಂತೆ. ಅವನ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಶೋಭೆ ಅಲ್ಲಿ ಕಂಡು ಬರ್ತಾ ಇದೆ ಅಂತ. ಹಾಗೆ ಕಮಲಾಯತೆ ಕ್ಷಣ, ಕಮಲದಂತೆ ನೀಳವಾಗಿರ್ತಕ್ಕಂತಹ ಕಣ್ಣು, ಅರಳಿದಂತಹ ಕಣ್ಣು, ಅದರ ಜೊತೆಯಲ್ಲಿ ಮುಖದಲ್ಲಿ ಮುಗುಳ್ನಗೆ ಎಂಬತಕ್ಕಂಥದ್ದು. ಇಂತಹ ಮಂದಹಾಸಯುಕ್ತವಾದ ನೀಳವಾದ ಕಣ್ಣುಳ್ಳಂತಹ ಕನ್ನೇದೆಯ ಪುಷ್ಪದ ಕಾಂತಿಯಂತೆ ನೀಳವಾದಂತಹ ಪ್ರಭೆಯನ್ನು ಹೊಂದಿರುವಂತಹ ಕೃಷ್ಣ ಪರಮಾತ್ಮನನ್ನು ನೋಡಿ ಆ ಭೀಮಸೇನನಿಗೆ ಭಕ್ತಿ ಉಕ್ಕಿ ಬಂದಿದೆ. ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮ ಭೀಮಸೇನನಿಗೆ ಅತ್ಯಂತ ಪ್ರೀತಿಪಾತ್ರ. ಭೀಮನಿಗೆ ಕೃಷ್ಣನ ಮೇಲೆ ಅಪಾರವಾದಂಥ ಭಕ್ತಿ ಇದೆ, ಸರ್ವೋತ್ತಮ ಎಂಬುದಾಗಿ, ದೇವರು ಎಂಬ ಪರಮಾತ್ಮ ಎಂಬುದಾಗಿ. ಜೊತೆಯಲ್ಲಿ ಸ್ವಮಾತುಲೇಯಂ ಅಂತ ಭೀಮಸೇನನಿಗೆ ಮಾವನ ಮಗನೂ ಆಗಿದ್ದಾನೆ ಕೃಷ್ಣ ಪರಮಾತ್ಮ. ಕುಂತಿಯ ಸಹೋದರ ವಸುದೇವ, ವಸುದೇವನ ಮಗ ಕೃಷ್ಣ ಪರಮಾತ್ಮ. ಅದನ್ನು ವಸುದೇವ ಸೋದರ ಮಾವನಾಗಬೇಕು, ಸೋದರ ಮಾವನ ಮಗ
ಕೃಷ್ಣ. ಅಂತೂ ಆ ಭೀಮಸೇನನಿಗೆ ಕೃಷ್ಣನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದಿದೆ. ಅಂತಹ ಭೀಮಸೇನ ಕೃಷ್ಣ ಪರಮಾತ್ಮನನ್ನು ನೋಡಿ ತುಂಬ ಆನಂದ ಹೊಂದಿದ್ದಾನೆ ಎಂಬುದಾಗಿ ಆ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಕೃಷ್ಣ ಪರಮಾತ್ಮನಿಗೂ ಭೀಮಸೇನನಿಗೂ ಪರಸ್ಪರ ಅವಲೋಕನ ಭೇಟಿ ಎಂಬತಕ್ಕಂಥದ್ದು ಉಂಟಾಯಿತು. ಅದರಿಂದ ಇಬ್ಬರೂ ಪರಸ್ಪರ ಸಂತೋಷಗೊಂಡಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ನಾರದರು ಬಂದು ಧರ್ಮರಾಜನಿಗೆ ಒಂದು ವಿಷಯವನ್ನು ತಿಳಿಸ್ತಾರೆ. ನಿನ್ನಿಂದ ರಾಜಸೂಯ ಯಾಗ ಎಂಬತಕ್ಕಂತಹ ಒಂದು ವಿಶಿಷ್ಟವಾದ ಯಜ್ಞ ನಡೆಯಬೇಕು. ಇದರಿಂದ ಮೃತನಾದಂತಹ ನಿನ್ನ ತಂದೆಗೆ ವಿಶೇಷವಾಗಿರತಕ್ಕಂಥ ಸ್ಥಾನ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಎಂಬುದಾಗಿ ನಾರದರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾರದರ ಸೂಚನೆಯಂತೆ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡೋದು ಎಂಬುದಾಗಿ ಅವನು ಸಂಕಲ್ಪ ಮಾಡಿದ್ದಾನೆ. ತಾನೇನೋ ತೀರ್ಮಾನ ತೆಗೆದುಕೊಂಡಾಯಿತು. ಆದರೆ ಕೃಷ್ಣ ಪರಮಾತ್ಮ ಸರ್ವಸಮರ್ಥ, ಅವನು ಇದ್ದಾನೆ. ಅವನ ಅಭಿಪ್ರಾಯವನ್ನು ಕೇಳಿ ನನ್ನ ಸಂಕಲ್ಪವನ್ನು ದೃಢ ಮಾಡೋದು ಎಂಬುದಾಗಿ ಆ ಕೃಷ್ಣನ ಜೊತೆಯಲ್ಲಿ ಸ್ವಲ್ಪ ಪರ್ಯಾಲೋಚನೆ ಮಾಡ್ತಾನೆ ಧರ್ಮರಾಜ. ಆಗ ಕೃಷ್ಣ ಪರಮಾತ್ಮ, ಯಜ್ಞ ರಾಜಸೂಯಾಗ ನಿನ್ನಂತಹ ರಾಜ ಮಾಡತಕ್ಕಂಥದ್ದು ಯೋಗ್ಯವೇ. ಆದರೆ ಜರಾಸಂಧ ಇನ್ನು ಬದುಕಿದ್ದಾನೆ. ಜರಾಸಂಧನನ್ನು ಈ ಪ್ರಪಂಚದಲ್ಲಿ ಎದುರಿಸುವವರು ಯಾರೂ ಇಲ್ಲ. ಎಲ್ಲ ರಾಜರನ್ನು ಗೆಲ್ಲದೇನೆ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ರಾಜರನ್ನು ಗೆಲ್ಲಬೇಕು ಅಂದರೆ ಜರಾಸಂಧನನ್ನು ಗೆಲ್ಲಬೇಕು. ಜರಾಸಂಧನನ್ನು ಗೆಲ್ಲುವಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಯಾರೂ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಸಂದೇಹವನ್ನು ಮುಂದಿಡ್ತಾನೆ. ಜರಾಸಂಧ ಬದುಕಿದ್ದಾಗ ನೀನು ರಾಜಸೂಯ ಯಾಗ ಮಾಡಲಿಕ್ಕೆ ಹೇಗೆ ಸಾಧ್ಯ? ರಾಜಸೂಯ ಯಾಗ ಮಾಡುವಂತಹ ಕಾಲದಲ್ಲಿ ಜರಾಸಂಧ ಬದುಕಿದ್ರೆ ಅವನನ್ನು ಎದುರಿಸಬೇಕು, ಅವನನ್ನು ಸೋಲಿಸಬೇಕು. ಅವನನ್ನು ಎದುರಿಸುವ ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲ. ಹಾಗಾದ್ರೆ ಜರಾಸಂಧ ಬದುಕಿದ್ದಾಗ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನ ಮನಸ್ಸು ಗೊಂದಲಕ್ಕೆ ಒಳಗಾಗುವ ಹಾಗೆ ಮಾತಾಡ್ತಾನೆ. ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿ ಧರ್ಮರಾಜನಿಗೆ ಹೌದು ಅಂತ ಅನ್ಸುತ್ತೆ. ಜರಾಸಂಧನನ್ನು ನಿಗ್ರಹ ಮಾಡೋರು ಯಾರಿದ್ದಾರೆ? ಮಥುರಾ ಪಟ್ಟಣದ ಮೇಲೆ ಕೃಷ್ಣ ಇದ್ದಾಗ ಆಕ್ರಮಣ ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮನಿಗೂ ಅವನನ್ನು ಸಂಹಾರ ಮಾಡಲಿಕ್ಕಾಗಿಲ್ಲ ಅಂತ ಧರ್ಮರಾಜನ ತಲೆಯಲ್ಲಿ ಆಲೋಚನೆ ಬರುತ್ತೆ. ಅದರಿಂದ ಅವನು ಹೇಳ್ತಾನೆ, ಹಾಗಾದ್ರೆ ಆ ರಾಜಸೂಯ ಯಾಗ ಮಾಡಬೇಕು ಎಂಬತಕ್ಕಂತಹ ನನ್ನ ಸಂಕಲ್ಪವನ್ನು ನಾನು ಹಿಂತೆಗೆದುಕೊಳ್ತೇನೆ ಅಂತ ಧರ್ಮರಾಜ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಧರ್ಮರಾಜನ ಮನಸ್ಸಿನಲ್ಲಿ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನ ಅವನ ಮಾತಿನಿಂದಲೇ ತಿಳ್ಕೊಳ್ಬೇಕು ಎಂಬುದಾಗಿ ಇಂತಹ ಒಂದು ನಾಟಕವನ್ನು ಮಾಡಿ ಮುಂದೆ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ. ಭೀಮಸೇನ ಅರ್ಜುನನ ಜೊತೆಯಲ್ಲಿ ಮಗಧ ದೇಶಕ್ಕೆ ನಾನೂ ಹೋಗಿ ನಾವು ಮೂವರು ಆ ಜರಾಸಂಧನ ನಿಗ್ರಹ ಮಾಡಿ ಬರ್ತೇವೆ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಂಕಲ್ಪ ಎಂಬತಕ್ಕಂಥದ್ದು ಅದು ಸತ್ಯವಾಗಲಿ, ನೀನು ರಾಜಸೂಯಾಗವನ್ನು ಮಾಡಲೇಬೇಕು ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಏನು ಮಾತಾಡ್ತಾ ಇದೀಯ ನೀನು ಅರ್ಜುನ ಭೀಮಸೇನರ ಜೊತೆಯಲ್ಲಿ ಮಗಧ ದೇಶಕ್ಕೆ ಹೋಗಿ ಜರಾಸಂಧನದ ಜೊತೆಯಲ್ಲಿ ನೀವು ಹೋರಾಡಿದ್ರೆ ನಮಗೆ ಬದುಕಲಿಕ್ಕಾಗುತ್ತೆ. ನಾನು ಭೀಮ ಮತ್ತು ಅರ್ಜುನರನ್ನು ನನ್ನ ಕಣ್ಣಿನಂತೆ ಕಾಣ್ತಾ ಇದ್ದೇನೆ. ನಿನ್ನನ್ನು ಆತ್ಮ ಹೃದಯದಂತೆ ನಾನು ಕಾಣ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಗೆ ಹೃದಯವೂ ಇಲ್ಲ, ಕಣ್ಣು ಇಲ್ಲ ಅಂತಂದ್ರೆ ಅವನಿಗೆ ಬದುಕು ಹೇಗಿಲ್ಲವೋ ಹಾಗೆ ನಿನ್ನನ್ನು ಭೀಮ ಅರ್ಜುನನನ್ನು ಕಳ್ಕೊಂಡಂತಹ ನನಗೆ ಜೀವನವೇ ಇಲ್ಲ ಅಂತ ಆಗುತ್ತೆ. ಖಂಡಿತ ನೀನು ಭೀಮ ಅರ್ಜುನ ಆ ಜರಾಸಂಧನನ ನಿಗ್ರಹಕ್ಕೆ ಮಾಗಧ ದೇಶಕ್ಕೆ ಹೋಗೋದು ಬೇಡ, ನಾನು ಯಜ್ಞವನ್ನು ಮಾಡೋದಿಲ್ಲ ಎಂಬುದಾಗಿ ಧರ್ಮರಾಜ ತನ್ನ ನಿರ್ಧಾರವನ್ನು ಹೇಳ್ತಾನೆ. ಆಗ ಭೀಮಸೇನ ದೇವರು ಹೇಳ್ತಾರೆ, ಯಾಕಣ್ಣ ನೀನು ಆ ಜರಾಸಂಧನಿಗೆ ಭಯಪಡ್ತಾ ಇದೀಯಾ? ನನ್ನ ಶಕ್ತಿಯ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ನನ್ನ ಸಾಮರ್ಥ್ಯ ಏನು ಅಂತ ನಿನಗೂ ತಿಳಿದಿದೆ. ಹಾಗಿರ್ಬೇಕಾದ್ರೆ ಕೃಷ್ಣನ ಅನುಗ್ರಹದಿಂದ ನಾನು ಆ ಜರಾಸಂಧನ ನಿಗ್ರಹಕ್ಕೆ ಕೃಷ್ಣನ ಜೊತೆಯಲ್ಲಿ ತೆರಳ್ತೇನೆ, ನಾನು ನಿಗ್ರಹ ಮಾಡ್ತೇನೆ ಅಂತ ಭೀಮಸೇನ ತನ್ನ ಶಕ್ತಿ ಸಾಮರ್ಥ್ಯ ಸಹಜವಾದದ್ದು, ಅದರ ಜೊತೆಯಲ್ಲಿ ಭಗವಂತನ ಅನುಗ್ರಹ ಇದೆ, ನಾನು ಜರಾಸಂಧನ ನಿಗ್ರಹ ಮಾಡ್ತೇನೆ ಅಂತ ಭೀಮಸೇನನ್ನು ಹೇಳ್ತಾನೆ. ಆ ಭೀಮಸೇನನ ಮಾತಿಗೆ ಕೃಷ್ಣ ಪರಮಾತ್ಮನು ಪುಷ್ಟಿಯನ್ನು ಕೊಡ್ತಾನೆ. ಭೀಮಸೇನನಿಗೆ ಸಹಜವಾಗಿರ್ತಕ್ಕಂತಹ ಬಲ ಇದೆ. ಅದರಿಂದ ಭೀಮಸೇನನು ಆ ಜರಾಸಂಧನ ನಿಗ್ರಹ ಮಾಡಬಹುದು. ಅದರಿಂದ ನಾನು ಅರ್ಜುನ ಭೀಮಸೇನ ಇವರು ಮಗಧ ದೇಶಕ್ಕೆ ಜರಾಸಂಧನ ನಿಗ್ರಹಕ್ಕೆ ಹೊರಡ್ತೇವೆ ಎಂಬುದಾಗಿ ಅವರು ತೆರಳಿದ್ದಾರೆ. ಭೀಮಸೇನ ಅರ್ಜುನನ ಜೊತೆಯಲ್ಲಿ ಕೃಷ್ಣ ಪರಮಾತ್ಮ
ಮಗಧ ದೇಶಕ್ಕೆ ಬಂದ. ಅವರು ಬರಬೇಕಾದ್ರೆ ತಮ್ಮ ಮೂಲ ವೇಷದಲ್ಲಿ ಬಂದಿಲ್ಲ. ಭೀಮ ಭೀಮನ ವೇಷದಲ್ಲಿ, ಕೃಷ್ಣ ಕೃಷ್ಣನ ವೇಷದಲ್ಲಿ, ಅರ್ಜುನ ಅರ್ಜುನನ ವೇಷದಲ್ಲಿ ಬಂದಿಲ್ಲ. 3 ಜನರು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದಾರೆ. ಜರಾಸಂಧನಿಗೆ ಬ್ರಾಹ್ಮಣರು ಅಂತಂದ್ರೆ ಅಷ್ಟು ಅವರ ಮೇಲೆ ಗೌರವ ಎಂಬತಕ್ಕಂಥದ್ದು. ಬ್ರಾಹ್ಮಣರನ್ನು ಯಾವತ್ತೂ ಅವನು ತಿರಸ್ಕಾರ ಮಾಡ್ತಾ ಇರಲಿಲ್ಲ, ಅವಮಾನ ಮಾಡ್ತಾ ಇರಲಿಲ್ಲ, ಅವರಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇರಲಿಲ್ಲ. ಅಷ್ಟು ಒಂದು ಬ್ರಾಹ್ಮಣರ ಮೇಲೆ ಗೌರವ. ಇದು ಕೃಷ್ಣ ಪರಮಾತ್ಮನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವರು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದಾರೆ. ಜರಾಸಂಧ ಯಾರೋ ಬ್ರಾಹ್ಮಣರು ಬಂದಿದ್ದಾರೆ ಅಂತ ಅವರನ್ನು ಸ್ವಾಗತ ಮಾಡಿ ಅವರಿಗೆ ಆತಿಥ್ಯವನ್ನು ನೀಡುತ್ತಾನೆ. ನನ್ನಿಂದ ಏನಾಗಬೇಕಾಗಿತ್ತು, ಏನು ಕೇಳ್ತೀರೋ ಅದನ್ನು ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ಏನು ಬೇಕು ಕೇಳಿ ಅಂತ. ಆಗ ಅರ್ಜುನ ಮತ್ತು ಭೀಮಸೇನ ದೇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದೇನೆ ಕೃಷ್ಣ ಪರಮಾತ್ಮನೇ ಎಲ್ಲ ರೀತಿಯಾದಂತಹ ಮಾತಿನ ವ್ಯವಹಾರವನ್ನು ಮುಂದುವರಿಸ್ತಾನೆ. ನಾವು ಬ್ರಾಹ್ಮಣರಾಗಿ ನಿನ್ನಲ್ಲಿ ಏನೋ ಬೇಡಲಿಕ್ಕೆ ಬಂದವರಲ್ಲ, ನಾನು ಕೇಳ್ತಾ ಇರೋದು ಯುದ್ಧ ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕು. 3 ಜನರ ಜೊತೆಯಲ್ಲೂ ಏಕಕಾಲದಲ್ಲಿ ಯುದ್ಧ ಅಲ್ಲ. ನಮ್ಮ 3 ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಮಾತಾಡ್ತಾನೆ. ಆಗ ಜರಾಸಂಧ ಹೇಳ್ತಾನೆ, ಯುದ್ಧ ಮಾಡಬೇಕು ಅಂದರೆ ನಮಗೂ ನಿಮಗೂ ವೈರ ಇರಬೇಕು. ನಾನು ಯಾವತ್ತೂ ಬ್ರಾಹ್ಮಣರನ್ನು ದ್ವೇಷ ಮಾಡಿದವನಲ್ಲ, ಅದರಿಂದ ನಮಗೂ ನಿಮಗೂ ವೈರ ಇಲ್ಲ. ಹಾಗಿರ್ಬೇಕಾದ್ರೆ ಯಾಕೆ ಯುದ್ಧ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾವು ಬರೀ ಬ್ರಾಹ್ಮಣರಲ್ಲ, ಬ್ರಾಹ್ಮಣರ ವೇಷದಲ್ಲಿ ಬಂದಂತಹ ನಾನು ಕೃಷ್ಣ, ಇವನು ಭೀಮ, ಇವನು ಅರ್ಜುನ ಎಂಬುದಾಗಿ ಆ 3 ಜನರ ಪರಿಚಯವನ್ನು ಮಾಡಿಕೊಡ್ತಾರೆ. ಆಗ ಜರಾಸಂಧ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿ, ಹಾಗಾದರೆ ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಆಲೋಚನೆ ಮಾಡಿ, ಕೃಷ್ಣ ಅವನು ಸರ್ವಸಮರ್ಥ. 18 ಬಾರಿ ಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಯುದ್ಧ ಮಾಡಿ ನಾನು ಪರಾಜಿತನಾಗಿ ಬಂದಿದ್ದೇನೆ. ಏನಾದರೂ ಈಗ ಯುದ್ಧವನ್ನು ಕೃಷ್ಣನ ಜೊತೆಯಲ್ಲಿ ಮಾಡಿದರೆ ಆಗ ನಾನು ಸೋಲೋದು ಸಾಯೋದು ಗ್ಯಾರಂಟಿ, ಖಚಿತ. ಅದರಿಂದಾಗಿ ಕೃಷ್ಣನ ಜೊತೆಯಲ್ಲಿ ಯುದ್ಧ ಬೇಡ. ಅರ್ಜುನ ಅವನಿನ್ನೂ ಸಣ್ಣವನು, 55 ವರ್ಷ ಆಗಿದೆ. ಆದರೂ ಜರಾಸಂಧ ಹೇಳ್ತಾನೆ, ಇವನು ಪುಟ್ಟ ಬಾಲಕ, ಇವನ ಜೊತೆಯಲ್ಲಿ ಏನು ಯುದ್ಧ ಮಾಡೋದು ಅಂತ ಅವನು ಆಯ್ಕೆ ಮಾಡಿಕೊಳ್ತಾನೆ ಭೀಮಸೇನನನ್ನು. ಆ ಭೀಮಸೇನನ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ಆ ಜರಾಸಂಧ ಕೃಷ್ಣನಿಗೆ ಹೇಳ್ತಾನೆ. ಹೀಗೆ ಮಗಧ ದೇಶದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ ಭೀಮಸೇನರ ಜೊತೆಯಲ್ಲಿ ಬಂದು ಜರಾಸಂಧನ ಜೊತೆಯಲ್ಲಿ ಮಾತಾಡಿ ಆ ಜರಾಸಂಧ ಕೊನೆಯಲ್ಲಿ ಭೀಮನ ಜೊತೆಯಲ್ಲಿ ಯುದ್ಧ ಮಾಡೋದು ಎಂಬುದಾಗಿ ಅವನು ತೀರ್ಮಾನ ಕೈಗೊಂಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.